ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಖಿ ಲಕ್ಷ್ಮಿ ಆನಂದ್. ವಿಡಿಯೋಸ್ ಅನ್ನ ನೀವು ಎಲ್ಲರೂ ಎಂಜಾಯ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಅದರ ಪ್ರಯೋಜನವನ್ನ ಸಹ ಪಡಿತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇನ್ಯಾಕೆ ತಡ ಫ್ರೆಂಡ್ಸ್, ದಯವಿಟ್ಟು ನನ್ನ ಈ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ರೀತಿ ಹೇಳಿ. ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಫ್ಯಾಮಿಲಿಯನ್ನ ದೊಡ್ಡದಾಗಿಸೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತೀನಿ. ಅದರ ಜೊತೆಗೆ ನಿಮ್ಮಲ್ಲಿ ಯಾರಿಗಾದ್ರೂ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಅನ್ನೋರಿಗೆ ನನ್ನ ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಅಲ್ಲಿ ಬಂದು ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದರ ಜೊತೆಗೆ ಇವತ್ತಿನ ಒಂದು ವಿಷಯ, ಸೊ ಆಯಿಲಿ ಫೇಸ್. ಅಬ್ಬಬ್ಬಾ, ಇದನ್ನ ಕೇಳಿ ಎಷ್ಟು ಜನರಿಗೆ ನಿಜವಾಗ್ಲೂ ಒಂದು ರಿಲ್ಯಾಕ್ಸೇಷನ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಖಂಡಿತ ಆಗಿದೆ ಅಲ್ವಾ ಫ್ರೆಂಡ್ಸ್? ಕೊನೆಗೆ ಲಕ್ಷ್ಮಿ ಅವರು ಯಾವುದೋ ಒಂದು ಟಿಪ್ ಅನ್ನ ಆಯಿಲಿ ಫೇಸಿಗೆ ತಂದಿದ್ದಾರೆ, ಓಪನ್ ಪೋರ್ಸಿಗೆ ತಂದಿದ್ದಾರೆ ಅಂತ ನೀವೆಲ್ಲರೂ ಹ್ಯಾಪಿ ಆಗಿರ್ಬೋದಲ್ವಾ. ಇವತ್ತಿನ ವಿಷಯ ಆಯಿಲಿ ಫೇಸ್. ಸೊ ಆಯಿಲಿ ಫೇಸು ಇದ್ದವ್ರಿಗೆ ಗೊತ್ತು ರೀ ಅದೆಷ್ಟು ಕಷ್ಟ ಅಂತ ಹೇಳಿ. ನನಗೆ ಸಹ ಆಯಿಲಿ ಫೇಸು, ನಾನು ಸಹ ಎಲ್ಲವನ್ನ ಅನುಭವಿಸಿದೀನಿ. ಎಷ್ಟೆಲ್ಲ ಇರಿಟೇಟ್ ಆಗುತ್ತೆ ಅನ್ನೋದನ್ನ ನಾನು ಪ್ರತಿಯೊಂದು ದಿನ ಅನುಭವಿಸಿ ನೋಡಿದೀನಿ. ಅದನ್ನ ಹೇಗಿರುತ್ತೆ, ಹೇಗಾಗುತ್ತೆ ಮುಖ. ಒಳ್ಳೆ ಎಣ್ಣೆ ಯಾರೋ ಮೆತ್ತಿದ್ದಾರೆ ಅನ್ನೋಷ್ಟು ಎಣ್ಣೆ ಬಂದ್ಬಿಡುತ್ತೆ ಸಾಯಂಕಾಲ ಅಥವಾ ರಾತ್ರಿ ಅಷ್ಟೊತ್ತಿಗೆ. ಅಂಡ್ ಮೋರ್ ಓವರ್ ನನಗೆ ಕೆಲವೊಂದ್ ದಿನ ಈವನ್ ಫೇಸ್ ವಾಶ್ ಮಾಡೋದಕ್ಕೂ ಬೇಜಾರಾಗ್ತಿರುತ್ತೆ. ಸೊ ಅಂತ ದಿನ ಅಂತೂ ನನ್ನ ಮುಖ ನೋಡೋದಕ್ಕೆ ಆಗಲ್ಲ, ಅಷ್ಟೊಂದು ಆಯಿಲ್ ಸೆಕ್ರೇಷನ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಿರುವಾಗ ನೀವು ಇನ್ಸ್ಟೆಂಟ್ ಆಗಿ ನಿಮ್ಮ ಮುಖವನ್ನ ಆಯಿಲ್ ಫ್ರೀ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನಿವತ್ತು ನಿಮ್ಗೆ ಹೇಳ್ತೀನಿ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋಗೆ ಹೋಗೋಣ. ಸೊ ಇನ್ಸ್ಟೆಂಟ್ ಆಗಿ ನೀವು ನಿಮ್ಮ ಮುಖದ ಮೇಲೆ ಬರ್ತಾ ಇರುವ ಆಯಿಲಿನೆಸ್ ಅನ್ನ ಕಮ್ಮಿ ಮಾಡಬೇಕು ಅಂತಂದ್ರೆ ಈ ಟ್ರಿಕ್ ಅನ್ನ ಬಳಸಿ ಫ್ರೆಂಡ್ಸ್. ಆಕ್ಚುಲಿ ಈ ಟ್ರಿಕ್ ಇಂದ ನಿಮ್ಗೆ 4 ರಿಂದ 5 ಗಂಟೆಗಳ ಕಾಲ ನಿಮ್ಮ ಮುಖದ ಮೇಲೆ ಎಣ್ಣೆಯ ಸೆಕ್ರೆಟ್ ಆಗೋದು ಕಮ್ಮಿ ಆಗುತ್ತೆ. ಮೊದಲಿಗೆ 2 ಕಾಟನ್ ಪ್ಯಾಡ್ ತಗೊಂಡಿದೀನಿ. ಇದು ರೋಸ್ ವಾಟರು, ಇದು ನಿಂಬೆ ಹಣ್ಣು ಅರ್ಧ ಭಾಗ ತಗೊಂಡಿದೀನಿ. ಸೊ ಮೊದಲಿಗೆ ನಾನಿಲ್ಲಿ ನಿಂಬೆ ಹಣ್ಣನ್ನ ಕಾಟನ್ ಪ್ಯಾಡ್ ಮೇಲೆ ಈ ರೀತಿ ಹಾಕೋತಾ ಇದ್ದೀನಿ. ಕಾಟನ್ ಪ್ಯಾಡ್ ಇಲ್ಲ ಅಂತಂದ್ರೆ ವೆಟ್ ವೈಪ್ಸ್ ಅನ್ನ ಸಹ ನೀವು ಯೂಸ್ ಮಾಡ್ಬೋದು. ನಾನು ಸಹ ವೆಟ್ ವೈಪ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಕಾಟನ್ ಪ್ಯಾಡ್ಗೆ ಈ ರೀತಿ ಒಂದಕ್ಕೆ ನಿಂಬೆಹಣ್ಣು, ಒಂದಕ್ಕೆ ರೋಸ್ ವಾಟರ್ ಇಂದ ಈ ರೀತಿ ಮಾಡಿ ಇಟ್ಕೊಳ್ಳಿ. ಈಗ ನನ್ನ ಬಲದ ಕಡೆ ಇರೋದು ನಿಂಬೆ ಹಣ್ಣಿಂದು, ಎಡದ ಕೈಯಲ್ಲಿರೋದು ರೋಸ್ ವಾಟರ್ ಕಾಟನ್ ಪ್ಯಾಡು. ಸೊ ಫಸ್ಟ್ ನಾನು ನಿಂಬೆ ಹಣ್ಣಿನ ಕಾಟನ್ ಪ್ಯಾಡಿನಿಂದ ಒರೆಸಿ ಅದೇ ಜಾಗವನ್ನ ರೋಸ್ ವಾಟರ್ ನ ಕಾಟನ್ ಪ್ಯಾಡ್ ನಿಂದ ಒರೆಸ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದು ಭಾಗಕ್ಕೂ 3 ಸಲ ನಿಂಬೆ ಹಣ್ಣಿನ ಕಾಟನ್ ಪ್ಯಾಡ್ ಇಂದ, 3 ಸಲ ರೋಸ್ ವಾಟರ್ ಕಾಟನ್ ಪ್ಯಾಡ್ ಇಂದ ಒರೆಸಿ ಈ ರೀತಿ ಒರೆಸ್ಬೇಕು. 3 ರಿಂದ 4 ಸಲ ಒರೆಸಿ, ತುಂಬಾ ಮಾಡೋದಕ್ಕೆ ಹೋಗ್ಬೇಡಿ. 3 ಸಲ ಹೊರಿಸಿದ್ರೆ ಸಾಕು. ಸೊ ಈ ರೀತಿ ಮುಖದ ಎಲ್ಲಾ ಭಾಗವನ್ನ ನೀಟಾಗಿ ಮೊದಲು ನಿಂಬೆ ಹಣ್ಣಿನಿಂದ, ಅದಾದ್ಮೇಲೆ ರೋಸ್ ವಾಟರ್ ಇಂದ ಒರೆಸ್ತಾ ಬನ್ನಿ. ಸೊ ಎಲ್ಲಾ ಭಾಗವನ್ನ ಈ ರೀತಿ ಕವರ್ ಮಾಡ್ಕೊಂಡು ಲಾಸ್ಟ್ ಫೈನಲ್ ಆಗಿ ಎಲ್ಲಾ ಕಡೆ ಆಗಿದೆ ಅಂತಂದ್ಮೇಲೆ ಬರೀ ರೋಸ್ ವಾಟರ್ ಅನ್ನ ಮಾತ್ರ ತಗೊಂಡು ಎಲ್ಲಾ ಕಡೆಗೆ ಅಪ್ಲೈ ಮಾಡಿ ನೀಟಾಗಿ ಅದು ಆರೋ ತನಕ ಬಿಟ್ಬಿಡಿ. ಸೊ ಇದು ತುಂಬಾನೇ ಈಸಿ ಟ್ರಿಕ್ ಫ್ರೆಂಡ್ಸ್. ನಿಮ್ಗೆ ಯಾವ್ದಾದ್ರು ಸಮಾರಂಭಕ್ಕೆ ಹೋಗೋದಿದ್ರೆ ಅಥವಾ ಪಾರ್ಟೀಸ್, ಫಂಕ್ಷನ್ ಎಲ್ಲಿಗಾದ್ರೂ ಹೋಗ್ಬೇಕಾಗಿದ್ರೆ ಈ ರೀತಿ ಮಾಡ್ಬೋದು. ಮತ್ತೆ ಹಾಗಾದ್ರೆ ಎಣ್ಣೆ ಬರೋದಿಲ್ವಾ ನಮ್ಮ ಫೇಸ್ ಅಲ್ಲಿ, ಆಯಿಲಿ ಫೇಸ್ ಹೊರಟೋಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಖಂಡಿತ ಇದೊಂದು 4 to 5 hours ಏನು ಆಯಿಲ್ ಸೆಕ್ರೇಷನ್ ಆಗಲ್ಲ. ಅದಾದ್ಮೇಲೆ ನಿಧಾನವಾಗಿ ಆಯಿಲ್ ಬರೋದಕ್ಕೆ ಶುರುವಾಗುತ್ತೆ. ಬಟ್ ನೀವು ಇದೇ ಪ್ರೊಸೀಜರ್ ಅನ್ನ ಎವ್ರಿ ಡೇ ಮಾಡೋದ್ರಿಂದ ನಿಧಾನವಾಗಿ ನಿಮ್ಮ ಒಂದು ಸ್ಕಿನ್ ಏನಿದೆ ಅದು ಆಯಿಲಿನೆಸ್ ಇಂದ ಬ್ಯಾಕ್ ಟು ನಾರ್ಮಲ್ ಸ್ಕಿನ್ನಿಗೆ ಹಿಂದಿರುಗೋದಕ್ಕೆ ಶುರುವಾಗುತ್ತೆ. ಸೊ ನಾನಿಲ್ಲಿ ರೋಸ್ ವಾಟರ್ ಅನ್ನ ಮತ್ತೆ ತಗೋತಾ ಇದ್ದೀನಿ. ಸೊ ಈಗ ಫೈನಲ್ ಆಗಿ ಎಲ್ಲ ಕಡೆಗೂ ರೋಸ್ ವಾಟರ್ ಇಂದ ಮತ್ತೆ ಒಂದ್ಸಲ ಒರೆಸ್ತಾ ಇದ್ದೀನಿ. ಸೊ ಇದು ಬಂದು ನ್ಯಾಚುರಲ್ ಪ್ರೋಸೆಸ್ ಆಗಿರೋದ್ರಿಂದ ಇದು ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇಷ್ಟೇ ದಿನದಲ್ಲಿ ನಾರ್ಮಲ್ ಫೇಸ್ ಆಗುತ್ತೆ, ನಾರ್ಮಲ್ ಸ್ಕಿನ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಬ್ಬೊಬ್ಬರ ಸ್ಕಿನ್ ಒಂದೊಂದ್ ತರ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾಗ ಮಾತ್ರ ಇದರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದರ್ವೈಸ್ ಇದು ಇನ್ಸ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ನೀವೀಗ ನೋಡ್ತಾ ಇರ್ಬೋದು. ಇದಾದ್ಮೇಲೆ ನೀವು ಆಲೋವೆರಾ ಜೆಲ್ ಅನ್ನ ತಗೊಳ್ಳಿ.
ನಾನಿಲ್ಲಿ ಲೀಶೋ ಅಲೋವೆರಾ ಜೆಲ್ ಅನ್ನ ತಗೊಂಡಿದ್ದೀನಿ. ಯಾರಿಗಾದ್ರೂ ಇದನ್ನ ಬೈ ಮಾಡ್ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಅನ್ನ, ಅಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ಅಲೋವೆರಾ ಜೆಲ್ ಅನ್ನ ಈ ರೀತಿ ಹಚ್ಚಿದ್ಮೇಲೆ ಕ್ಲೀನ್ ಆಗಿ ಅದನ್ನ ಒರೆಸಿ ಅದನ್ನ ಆರೋದಕ್ಕೆ ಬಿಡಿ. ಸೊ ಇದ್ರ ಮೇಲೆ ಇನ್ನೇನು ಹಚ್ಚೋದಕ್ಕೆ ಹೋಗ್ಬೇಡಿ. ನೀವು ಹೊರಗಡೆ ಫಂಕ್ಷನ್ಗೆ ಹೋಗ್ಬೇಕು ಅನ್ನೋರಿದ್ರೆ, ರೆಡಿ ಆಗ್ಬೇಕು ಅನ್ನೋದಿದ್ರೆ ಇದ್ರ ಮೇಲೆ ನೀವು ಕಾಂಪ್ಯಾಕ್ಟ್ ಪೌಡರ್ ಅನ್ನ ಅಥವಾ ಫೇಸ್ ಪೌಡರ್ ಅನ್ನ ಹಚ್ಬೋದು. ಬೇರೆ ಯಾವ ಕ್ರೀಮ್ ಅನ್ನು ಬಳಸೋದಕ್ಕೆ ಹೋಗ್ಬೇಡಿ. ಬರೀ ಪೌಡರ್ ಅನ್ನ ಹಚ್ಚಿ ನೀವು ಹೊರಗಡೆ ಹೋಗ್ಬೋದು. ನೀಟಾಗಿ ಕಾಣಿಸುತ್ತೆ, ಆಯಿಲ್ ಸೆಕ್ರೆಷನ್ ಆಗಲ್ಲ. ನಿಮ್ಗೆ 4 to 5 hours ತುಂಬಾ ಫ್ರೆಶ್ ಆಗಿ ಕ್ಲಿಯರ್ ಆಗಿ ಗ್ಲೋ ಆಗ್ತಾ ಇರುತ್ತೆ ನಿಮ್ಮ ಸ್ಕಿನ್. ಸೊ ಈ ಟ್ರಿಪ್ ಅನ್ನ ಯೂಸ್ ಮಾಡಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ಒಂದು ವಿಡಿಯೋ? ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ಟಾಪಿಕ್ ಒಂದಿಗೆ, ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.